ಹೇಗಾದ್ರೂ ಮಾಡಿ ಮನೆಯವ್ರಿಗೆಲ್ಲ ಒಪ್ಪಿ ನಮ್ಮ ಮದ್ವೆ ಆಗೋ ಹಾಗೆ ಮಾಡಪ್ಪ. ನಮ್ಮ ಮದ್ವೆಗಿರೋ ಅಡೆತಡೆಗಳಿಗೆ ಒಂದೊಂದಾಗಿ ಪರಿಹಾರ ಕೊಡು ದೇವ್ರೆ. ನಿನ್ನನ್ನೇ ನಂಬಿದೀವಿ. ನಮ್ ಕೈ ಹಿಡಿದು ಕಾಪಾಡ್ತೀಯೋ ಅಥವಾ ಕೈ ಬಿಟ್ಟು ಕಷ್ಟ ಅನುಭವಿಸಿ ಅಂತೀಯೋ ನಿನಗೆ ಸೇರಿತ್ತು. ಲಕ್ಷ್ಮಿ, ನೀನು ನನ್ನಿಂದ ದೂರ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣೆ. ಬದುಕಿದ್ದಿದ್ರೆ ನಿನ್ನ ಮಗಳು ಮಾಡಿರೋ ಗದನ್ದಾರಿ ಕೆಲಸನ ಕಣ್ ತುಂಬಿಕೊಂಡು ಸಾಯೋವರೆಗೂ ನೋವು ಅನುಭವಿಸ್ತಾ ಇದ್ದೆ. ಅವಳನ್ನ ದೊಡ್ಡ ಯಜಮಾನ್ರ ಜೊತೆ ಆ ರೀತಿ ನೋಡಿದ್ಮೇಲಿಂದ ಅರಸನ ಕೋಟೆಗೆ ಅವಳನ್ನ ಕೆಲ್ಸಕ್ಕೆ ಕಳ್ಸೋದಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಯೋಗ್ಯತೆ ಮೀರಿದ ಅವಳ ಆಸೆಗೆ ಕೊನೆ ಹಾಡಬೇಕು ಅನ್ನೋದಷ್ಟೇ ಮನಸ್ಸಿನಲ್ಲಿ ಕೊರಿತಾ ಇತ್ತು. ಆದ್ರೆ ರಘು ಅಪ್ಪವ್ರಿಗೆ ಅವಳ ಕೈಯಿಂದ ಮಾಡಿದ ಕಾಫಿನೇ ಕುಡಿಬೇಕು ಅಂತ ಅನ್ಸಿ ಮತ್ತೆ ಕರೆಸ್ಕೊಂಡ್ರು. ಕಳಿಸ್ಲೇಬೇಕಾಯ್ತು, ಏನ್ ಮಾಡೋದು? ಅನ್ನ ಹಾಕಿದ ದಣಿ ಅವರು. ಬೇಡ ಅನ್ನಕ್ಕಾಗ್ಲಿಲ್ಲ. ಸ್ವಾಮಿ ನಿಷ್ಠೆ ತೋರಿಸ್ಬೇಕು ಅಲ್ವಾ? ವಿಧಿ ಇಲ್ಲದೆ ಕಳಿಸ್. ಅವಳಿಗೆ ಮಗನಿಗಿಂತ ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟು ಬೆಳೆಸಿದೀನಿ. ಅದಕ್ಕೆ ಈ ಅಪ್ಪನಿಗೆ ಸಿಕ್ಕ ಪ್ರತಿಫಲ ಈ ನೋವು. ಹೆತ್ತವ್ರ ನಂಬಿಕೆಗೆ ದ್ರೋಹ ಮಾಡೋ ಇಂಥ ಮಕ್ಕಳು ಹುಟ್ಟಲೇಬಾರ್ದು. ನಿನ್ನ ಮಗಳು ಈ ರೀತಿ ಮಾಡ್ತಾಳೆ ಅಂತ ಮನಸ್ಸಿನಲ್ಲೂ ಯೋಚನೆ ಮಾಡಿರ್ಲಿಲ್ಲ ಲಕ್ಷ್ಮಿ. ಹೌದಾ? ಆಹಾ, ತುಂಬಾ ಒಳ್ಳೆ ಸುದ್ದಿ ಹೇಳಿದ್ರಿ. ಆಗ್ಲಿ, ಹಾಗೆ ಮಾಡ್ತೀನಿ. ಸರಿ. ರಘು, ರಘು. ಹಾ, ಬರ್ತಾ ಇದ್ದೀನಿ. ಏನಕ್ಕಿಲ್ಲ ಇಷ್ಟೊಂದು ಖುಷಿಯಾಗಿದ್ಯಾ? ರಘು, ಗಣೇಶ ಮನೆಗ್ ಬಂದಿದ್ದು ಎಂಥ ಒಳ್ಳೆ ಸುದ್ದಿ ಇದೆ ಗೊತ್ತಾ? ಊರಿಗೆ ಹೋಗಿದ್ದು ಗುರುಗಳು ವಾಪಸ್ ಬಂದಿದ್ದಾರಂತೆ. ಇವತ್ತೇ ನಮ್ಮ ಮನೆಗೆ ಬರ್ಬೇಕು ಅಂತ ಅವ್ರಿಗೆ ಪ್ರೇರಣೆ ಆಗಿದೆ ಅಂತೆ. ಕಾರ್ ಕಳಿಸ್ಕೊಡಿ, ಅವ್ರು ನಿಮ್ ಮನೆಗೆ ಬರ್ತಾರೆ ಅಂತ ಅವ್ರ ಶಿಷ್ಯ ಫೋನ್ ಮಾಡಿದ್ರು. ಅಂದ್ರೆ ಗುರುಗಳು ಇವತ್ತೇ ಮನೆಗೆ ಬರ್ತಿದಾರಾ? ಇವತ್ತೇ ಅಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಗುರುಗಳು ಇಲ್ಲಿಗೆ ಬರ್ತಾರೆ. ಆದಿ ಯಾಮಿನಿ ನಿಶ್ಚಿತಾರ್ಥಕ್ಕೆ ದಿನ ಗೊತ್ತು ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಅದು ಇವತ್ತೇ ಆಗತ್ತೆ. ಅಬ್ಬಾ, ಅಂತೂ ಇಂತೂ ನಮ್ಮ ಆದಿತ್ಯನ್ಗೆ ಕಂಕಣ ಬಲ ಕೂಡ್ ಬಂತು. ಅದು ಖುಷಿ ಪಡು, ಹೊಟ್ಟೆ ಉರ್ಕೋಬೇಡ. ಅಯ್ಯ, ನಾನ್ ಯಾಕ್ರಿ ಹೊಟ್ಟೆ ಉರ್ಕೊಳ್ಳಿ? ಬೇರೆಯವ್ರು ಉರ್ಕೊಳ್ತಾರೆ ಅಂತ ಹೇಳಿದೆ. ಬೇರೆಯವರು ಅಂದ್ರೆ ಅಕ್ಕ, ಅಂದ್ರೆ ಆದಿತ್ಯನ್ ಕಂಡ್ರೆ ಆಗದೆ ಇರೋರು. ಆದಿನ್ ಯಾರು ದ್ವೇಷಿಸ್ತಾರೆ? ಅವನು ಶತ್ರುಗಳಿಗೂ ಕೂಡ ಒಳ್ಳೇದನ್ನೇ ಬಯಸ್ತಾನೆ. ಆದ್ರೂ ಒಳಗಡೆಯಿಂದ ಯಾರ್ಯಾರು ಉರ್ಕೊಳ್ತಾರೆ ಅಂತ ನಮ್ಗೆ ಹೇಗಕ್ಕ ಗೊತ್ತಾಗತ್ತೆ? ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಆಗಲ್ಲ ಬಿಡು ದಾಮಿನಿ. ಹೌದೌದಕ್ಕ, ನಿಜ ನೀವ್ ಹೇಳೋದು. ಯಾರು ಏನೇ ಉರ್ಕೊಂಡ್ರು ನಮ್ಮ ಆದಿತ್ಯ ಪಾರ್ವತಿ ಮದುವೆ ಮಾತ್ರ ಯಾರು ತಡೆಯಕ್ಕಾಗಲ್ಲ.
ಏನಂದೆ? ಅಕ್ಕ ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ. ಯಾಮಿನಿ ಅಂತ ಹೇಳಕ್ ಹೋಗಿ ಪಾರ್ವತಿ ಅಂತ ಬಂದ್ಬಿಡ್ತು. ಮನಸ್ಸಿನಲ್ಲಿ ಸದಾ ಒಬ್ಬರ ಬಗ್ಗೆ ದ್ವೇಷ ಕಾರ್ತಾನೆ ಇದ್ರೆ ಸದಾ ಅವರೇ ನೆನಪಾಗ್ತಿರ್ತಾರೆ. ಮನಸ್ಸನ್ನ ಸ್ವಲ್ಪ ಹತೋಟಿಲಿಟ್ಕೋ. ಆಯ್ತಕ್ಕ ಈಗಲೇ ಬಿಟ್ಟಾಕ್ಬಿಡ್ತೀನಿ. ಆದಿ ಯಾಮಿನಿ ನಿಶ್ಚಿತಾರ್ಥದ ದಿನ ಗೊತ್ತು ಮಾಡಕ್ಕೆ ಇವತ್ ಬೆಳಿಗ್ಗೆ 10:30 12 ಗಂಟೆವರೆಗೂ ಒಳ್ಳೆ ಮುಹೂರ್ತ ಇದೆಯಂತೆ. ಅಷ್ಟರೊಳಗೆ ಗುರುಗಳನ್ನ ಕರೆಸ್ಕೋಬೇಕು. ಅಲ್ಲ ಅಖಿಲ, ಇವತ್ತು ಗಣೇಶನ ಹಬ್ಬ, ಎಲ್ರೂ ಸಂಭ್ರಮದಿಂದ ಹಬ್ಬ ಆಚರಿಸ್ತಿರುವಾಗ ಜಾತಕ ತೋರಿಸೋ ಕಾರ್ಯಕ್ರಮ ಇವತ್ತೇ ಇಟ್ಕೋಬೇಕಾ? ಇನ್ನೊಂದ್ ದಿನ ಇಟ್ಕೋಬಹುದಲ್ಲ? ಎಂತ ಮಾತು ಹೇಳ್ತಿದ್ದೀರಿ ರಘು? ಇವತ್ತು ಹಬ್ಬ, ತುಂಬಾ ಒಳ್ಳೆ ದಿನ. ನಮ್ಮ ಹಿರಿ ಮಗ ಆದಿತ್ಯನ ಜೀವನದ ಪ್ರಶ್ನೆ ರಘು. ಅವನ್ ಮದ್ವೆ ವಿಷಯದಲ್ಲಿ ಅವನು ಎಷ್ಟು ಒದ್ದಾಡಿದಾನೆ, ನಮ್ಗೆಲ್ಲ ಅದರಿಂದ ಎಷ್ಟು ನೋವಾಗಿದೆ ಅಂತ ನಿಮಗೂ ಗೊತ್ತಲ್ಲ? ಗೊತ್ತು, ಆದ್ರೆ ಗೊತ್ತಿದ್ದು ಈ ವಿಷಯನ ಇಷ್ಟು ಹಗುರವಾಗಿ ಹೇಗ್ ತಗೋತೀರ ರಘು? ಇಲ್ಲ, ನನಗಂತೂ ಹಬ್ಬಕ್ಕಿಂತ ನನ್ನ ಮಗನ ಭವಿಷ್ಯನೇ ಮುಖ್ಯ. ಹೌದು ಅಕ್ಕ, ನನಗೂ ಅಷ್ಟೇ. ಆದಿತ್ಯ ಆದಷ್ಟು ಬೇಗ ಯಾಮಿನಿ ಕೊರಳಿಗೆ ತಾಳಿ ಕಟ್ಟೋದು ನೋಡಿ ಸಂತೋಷ ಪಡ್ಬೇಕು ಅಂತ ಅನಿಸ್ತಾ ಇದೆ. ಅಖಿಲ, ಪ್ರತಿ ಸಲ ಗುರುಗಳನ್ನ ಕರ್ಕೊಂಡ್ ಬರೋದಕ್ಕೆ ಹನುಮಂತ ಹೋಗ್ತಿದ್ದ, ಆದ್ರೆ ಇವತ್ತು ಹನುಮಂತಗೆ ಹುಷಾರಿಲ್ವಲ್ಲ? ಜಯ ಮ್ಯಾಮ್, ಈಗಲೇ ಹನುಮಂತಗ್ ಫೋನ್ ಮಾಡು, ಆರೋಗ್ಯ ಹೇಗಿದೆ ಅಂತ ವಿಚಾರಿಸು. ಹುಷಾರಾಗಿದ್ರೆ ಬರಕ್ ಹೇಳು, ಇಲ್ಲಾಂದ್ರೆ ಬೇರೆ ಡ್ರೈವರ್ನ ಅರೇಂಜ್ ಮಾಡೋಣ. ಸರಿ ಮ್ಯಾಮ್. ಹೇಳು ಜಯ. ಹನುಮಂತಣ್ಣ, ಆರೋಗ್ಯ ಹೇಗಿದೆ? ಪರವಾಗಿಲ್ಲ. ನೀವು ಹುಷಾರಾಗಿದ್ದು ಕಾರ್ ಓಡಿಸ್ಲಿಕ್ಕೆ ಆಗೋದಾದ್ರೆ ಅಖಿಲ ಮೇಡಮ್ ಅವರು ಬರ್ಲಿಕ್ಕೆ ಹೇಳಿದ್ರು. ಹುಷಾರಾಗಿದ್ದೀನಿ, ಬರ್ತೀನಿ ಅಂತ ಅಮ್ಮವ್ರಿಗೆ ಹೇಳು. ಸರಿ ಹನುಮಂತಣ್ಣ, ಬರ್ತಾರಂತೆ ಮ್ಯಾಮ್. ಹಲೋ, ಇಷ್ಟು ಕಡಿಮೆ ಕಾಲಾವಕಾಶದಲ್ಲಿ ನಾನ್ ನಿಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಗುರುಗಳು ನನಗೆ ತಿಳಿಸಿದ್ದೆ ಈಗ. ನಿಮ್ ಮಗಳ ಜಾತಕ ತಗೊಂಡು ನೀವು ಇಲ್ಲಿಗೆ ಬರಕ್ಕಾಗತ್ತಾ? ಹಬ್ಬದ ದಿನ ಒಳ್ಳೆ ವಿಷಯ ಹೇಳಿದ್ರಿ. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಅವರು ಹೊರಗಡೆ ಹೋಗಿದ್ದಾರೆ, ಬಂದ್ ಕೂಡ್ಲೆ ವಿಷಯ ತಿಳಿಸ್ತೀನಿ. ನಿಮ್ಮನೇಲೂ ಹಬ್ಬ, ನೆಂಟ್ರೆಲ್ಲ ಬಂದಿರ್ತಾರೆ, ಬ್ಯುಸಿಯಾಗಿರ್ತೀರಾ. ಅಕಸ್ಮಾತ್ ನಿಮ್ಮಿಂದ ಬರಕ್ ಆಗೋದೇ ಇಲ್ಲ ಅನ್ನೋದಾದ್ರೆ ಬೇರೆ ಯಾರ ಕೈಲಾದ್ರೂ ಜಾತಕ ಕೊಟ್ಟು ಕಳ್ಸಿದ್ರು ಪರವಾಗಿಲ್ಲ. ಇಂಥ ಸಂತೋಷ ಕ್ಷಣನ ನೋಡೋದಿಕ್ಕೆ ನಿಮ್ ಜೊತೆ ನಾವು ಇದ್ರೆ ಚಂದ ಅಲ್ವಾ? ನಾವು ಬರೋದಿಕ್ಕೆ ಪ್ರಯತ್ನ ಪಡ್ತೀವಿ. ಆಯ್ತು, ಬನ್ನಿ, ಕಾಯ್ತಾ ಇರ್ತೀವಿ. ಸರಿ, ಓಕೆ, ಬಾಯ್. ಗುರುಗಳು ಬಂದು ಇಬ್ಬರ ಜಾತಕಗಳನ್ನು ನೋಡಿ ಎಲ್ಲ ಸರಿಯಾಗಿದೆ ಅಂತ ಹೇಳೋ ಹಾಗೆ ಮಾಡಪ್ಪ. ದೇವ್ರೆ,
ಆದಿಗೋಸ್ಕರ ನಾನ್ ನೋಡಿರೋ ಹುಡುಗಿ ಯಾಮಿನಿ ಜಾತಕನ ಗುರುಗಳು ನೋಡಿ ಒಪ್ಪಿಗೆ ಕೊಡಕ್ಕಿಂತ ಮುಂಚೆನೆ ನನ್ನ ಮನಸ್ಸು ಅವಳೇ ನನ್ನ ಆದಿಗೆ ಸರಿಯಾದ ಜೋಡಿ ಅಂತ ನಿರ್ಧಾರ ಮಾಡ್ಬಿಟ್ಟಿದೆ. ಆ ನಿರ್ಧಾರ ಹುಸಿ ಆಗದೆ ಇರ್ಲಪ್ಪ. ವಿನಾಯಕ, ಈಗ ಅಮ್ಮ ಏನಾದ್ರೂ ಕಂಡ್ಬಿಟ್ರೆ ಜಾತಕ ಕಾಣಿಸುತ್ತೆ. ಏನಪ್ಪ ಮಾಡೋದು? ನೀನೇನಾದ್ರೂ ಒಂದ್ ದಾರಿ ತೋರ್ಸಪ್ಪ. ಬಲಗಡೆಯಿಂದ ಹೂ ಬಿತ್ತು ಅಂದ್ರೆ ಶುಭ ಶಕುನ. ಎಲ್ಲ ನಾವು ಅನ್ಕೊಂಡ ಹಾಗೆ ಒಳ್ಳೇದೇ ಆಗುತ್ತೆ ಅಲ್ವಾ ರಘು? ಹಾ ಹೌದು, ಎಲ್ಲ ಒಳ್ಳೇದೇ ಆಗತ್ತೆ. ಮ್ಯಾಮ್, ಹನುಮಂತಣ್ಣ ಬಂದಿದ್ದಾರೆ. ಓ ಹೌದಾ, ಸರಿ. ಎಲ್ಲ ಹೊರಡಿ, ಬನ್ನಿ ಬನ್ನಿ ಎಲ್ಲ. ನಮಸ್ಕಾರ ಅಮ್ಮವ್ರೆ. ಈಗ ಆರೋಗ್ಯ ಹೇಗಿದೆ ಹನುಮಂತು? ಪರವಾಗಿಲ್ಲ ಅಮ್ಮವ್ರೆ. ಕಾರ್ ಓಡಿಸ್ಬೋದಾ? ಪರವಾಗಿಲ್ವಾ? ಹಾ, ಓಡಿಸ್ತೀನಿ ಅಮ್ಮವ್ರೆ. ಇವತ್ತು ನಿನಗೆ 2 ಜವಾಬ್ದಾರಿಗಳನ್ನ ವಹಿಸ್ತೀನಿ. ಒಂದನ್ನ ಈಗ್ಲೇ ಹೇಳ್ತೀನಿ, ಇನ್ನೊಂದನ್ನ ಆಮೇಲೆ ಹೇಳ್ತೀನಿ. ಆಗ್ಬೋದು ಅಮ್ಮವ್ರೆ. ಆದಿ ಯಾಮಿನಿ ಮದುವೆ ನಿಶ್ಚಿತಾರ್ಥಕ್ಕೆ ಇವತ್ತು ದಿನ ಗೊತ್ತು ಮಾಡ್ಬೇಕು. ಅದಕ್ಕೆ ಆಶ್ರಮಕ್ಕೆ ಹೋಗಿ ಗುರುಗಳನ್ನ ಕರ್ಕೊಂಡು ಬರ್ಬೇಕು. ಅದಕ್ಕೆ ನಿನ್ನ ಬರಕ್ ಹೇಳ್ದೆ. ನಿನ್ನ ಆರೋಗ್ಯ ಸರಿ ಇರ್ಲಿಲ್ವಲ್ಲ, ನಿನ್ ಕೈಲಿ ಆಗುತ್ತೆ ಅನ್ನೋದಾದ್ರೆ ನೀನೇ ಹೋಗು, ಇಲ್ಲಾಂದ್ರೆ ಬೇರೆಯವ್ರನ್ನ ಕಳಿಸೋಣ. ಎಂಥ ಖುಷಿ ವಿಚಾರ ಹೇಳ್ತಿದ್ದೀರಿ ಅಮ್ಮವ್ರೆ. ದೊಡ್ಡ ಯಜಮಾನ ಮದುವೆ ಆಗುತ್ತೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಅವತ್ ಕಾರಲ್ಲಿ ಸ್ಟೇರಿಂಗ್ ಮೇಲೆ ರಪಕ್ ಅಂತ ಮಲಗ್ಬಿಟ್ಟಿಯಲ್ಲ, ಹಂಗ್ ಮಾಡ್ಬೇಡ. ದಾಮಿನಿ, ಹನುಮಂತುಗೆ ಡಯಾಬಿಟೀಸ್ ಇದೆ. ಔಷಧಿ ತಗೊಂಡಿದ್ದು ಹೆಚ್ಚು ಕಡಿಮೆ ಆಗಿ ಹಾಗಾಗಿತ್ತು ಅಷ್ಟೇ. ಅವನೇನ್ ಬೇಕಂತಾನೆ ಮಾಡಿದ್ದಲ್ಲ, ಗೊತ್ತಾಯ್ತಾ? ಹ್ಞೂ ಅಕ್ಕ, ಅದ್ ನನ್ಗೂ ಗೊತ್ತು. ಆದ್ರೆ ಏನು ಎಡವಟ್ ಮಾಡ್ಕೋಬೇಡ ಅಂತ ಎಚ್ಚರಿಸಿದೆ ಅಷ್ಟೇ. ಸರಿ, ನೀನ್ ಹೊರಡು ಹನುಮಂತು. ನನಗಾಗ್ತಿರೋ ಖುಷಿನ ಹೇಳಕ್ಕಾಗ್ತಿಲ್ಲ. ಈಗ್ಲೇ ಹೋಗ್ತೀನಿ ಅಮ್ಮವ್ರೆ. ಅಯ್ಯೋ, ರಕ್ತ ಬರ್ತಾ ಇದೆ. ಬಾ ಹನುಮಂತು, ಕೂತ್ಕೋ ಬಾ ಇಲ್ಲಿ. ಜಯ, ಫಸ್ಟ್ ಏಡ್ ಕಿಟ್ ತಗೊಂಡ್ ಬರಕ್ ಹೇಳು. ಏನಾಗಿಲ್ಲ ಅಮ್ಮವ್ರೆ, ಬೇಡ, ಪರವಾಗಿಲ್ಲ, ತೊಂದರೆ ಇಲ್ಲ. ಕೂತ್ಕೋ ಹನುಮಂತು, ಎದ್ದೇಳ್ಬೇಡ, ಕೂತ್ಕೋ. ಬೇಗ ಕೊಡು. ಅಮ್ಮವ್ರೆ, ಏನು ಆಗಿಲ್ಲ, ಸುಮ್ಮನೆ ಗಾಬರಿ ಆಗ್ತಿದ್ದೀರಿ. ಎಲ್ಲಿ ಕಾಲ್ ಕೊಡು. ಅಯ್ಯೋ ಬೇಡಿ ಅಮ್ಮವ್ರೆ, ಪರವಾಗಿಲ್ಲ. ಕೊಡು ಹನುಮಂತು. ಕೈ ತೆಗಿ, ಕೈ ತೆಗಿ. ಅಮ್ಮವ್ರೆ, ಬಿಡು ಹನುಮಂತು. ಅಯ್ಯೋ ಅಕ್ಕ,
ನೀವು ಆ ಹನುಮಂತು ಕಾಲು ಯಾಕೆ ಹಿಡ್ಕೋತಿದ್ದೀರಾ? ಯಾಕೆ ಹಿಡಿಬಾರ್ದ? ಹನುಮಂತು ನನ್ನ ತಮ್ಮ ಇದ್ದ ಹಾಗೆ. ಅಲ್ಲ ಹನುಮಂತು, ಡಯಾಬಿಟಿಸ್ ಇದೆ, ರಕ್ತ ಬರೋ ತರ ಗಾಯ ಮಾಡ್ಕೊಂಡಿದೀಯಲ್ಲ, ಛೇ ನೋಡ್ಕೊಂಡು ನಡೆದಾಡ್ಬಾರ್ದಾ? ಏನೂ ಆಗಿಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗ್ತೀರಿ? ಹನುಮಂತು, ನೀನು ಈ ಮನೆಗೆ ಬರೀ ಡ್ರೈವರ್ ಮಾತ್ರ ಅಲ್ಲ, ಈ ಕುಟುಂಬಕ್ಕೂ ನಿನಗೂ ಜನ್ಮಾಂತರದ ಅನುಬಂಧ ಇದೆ. ನೀನ್ ಯಾವತ್ತೂ ನಿನ್ನ ಮಿತಿನ ಮೀರ್ದೋನಲ್ಲ, ಮರ್ತೋನಲ್ಲ. ನಿನ್ನ ಸ್ಥಾನನ ಯಾವತ್ತೂ ನೆನ್ಪಿಟ್ಕೊಂಡೇ ಇರ್ತೀಯ. ಈ ನಿನ್ನ ಒಳ್ಳೆ ಗುಣನೇ ಮಿಕ್ಕ ಕೆಲ್ಸದವ್ರಿಗಿಂತ ನಿನ್ನನ್ನ ಭಿನ್ನವಾಗಿ ನೋಡೋ ತರ ಮಾಡುತ್ತೆ. ಅಮ್ಮವರು ನನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆನ ಇಟ್ಕೊಂಡಿದ್ದಾರೆ. ಇಂಥ ಮಹಾತಾಯಿ ನಂಬಿಕೆನ ನಾನು ಉಳಿಸ್ಕೋಬೇಕು. ಉಳಿಸ್ಕೋತೀನಿ. ಹನುಮಂತ ಮನಸ್ಸಲ್ಲಿ ಈ ಕೆಲಸ ಮಾಡಿ ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಗುರುಗಳು ಮನೆಗೆ ಬರ್ದೇ ಇರೋ ತರ ಮಾಡಬೇಕು. ಹನುಮಂತು, ಹೀಗೆ ಕಾಲಿಗೆ ಗಾಯ ಮಾಡ್ಕೊಂಡು ಕಾರ್ ಓಡ್ಸಕ್ಕಾಗಲ್ಲ. ನಿನ್ ಮನೆಗೆ ಹೋಗಿ ರೆಸ್ಟ್ ಮಾಡು. ನಾನು ಬೇರೆ ಯಾರಾದ್ರೂ ಡ್ರೈವರ್ನ ಕಳಿಸ್ತೀನಿ. ಬೇಡ ಅಮ್ಮವ್ರೆ, ನಮ್ಗೇನು ಆಗಿಲ್ಲ. ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಹೆದರ್ಕೊಂಡ್ರಾಗುತ್ತಾ? ನಾನೇ ಹೋಗಿ ಗುರುಗಳನ್ನ ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ಕರ್ಕೊಂಡ್ಬರ್ತೀನಿ. ನಿನ್ಕೋ ಹನುಮಂತು. ಅಖಿಲ, ಹನುಮಂತು ಈ ರೀತಿ ಬಿದ್ದಿದ್ದು ಈ ಶುಭ ಕಾರ್ಯಕ್ಕೆ ಯಾಕೋ ಅಪಶಕುನ ಅಂತ ನನ್ಗನ್ಸ್ತಾ ಇದೆ. ಇವತ್ತು ಗುರುಗಳನ್ನ ಕರ್ಕೊಂಡು ಬರದೇ ಇರೋದೇ ಒಳ್ಳೇದು ಅನ್ಸುತ್ತೆ. ಯಾಕೆ ರಘು, ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ಇವತ್ತು ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ? ನೆಗೆಟಿವ್ ಪಾಸಿಟಿವ್ ಪ್ರಶ್ನೆ ಅಲ್ಲ, ನನ್ ಮನ್ಸಿಗೆ ಅನ್ಸಿದ್ದನ್ನ ಹೇಳ್ದೆ ಅಷ್ಟೇ. ಇವತ್ತಿನ ಬದಲು ಇನ್ನೊಂದಿನ ಕರ್ಸ್ಬೋದಲ್ಲ. ಒಳ್ಳೆ ಕಾರ್ಯನ ಮುಂದೂಡೋದು ತಪ್ಪು. ಏನೇ ಆಗ್ಲಿ, ಇವತ್ತು ಗುರುಗಳು ಬಂದು ಯಾಮಿನಿ ಆದಿ ಜಾತಕನ ನೋಡ್ತಾರೆ. ನಿಶ್ಚಿತಾರ್ಥದ ದಿನಾನ ಗೊತ್ತು ಮಾಡೇ ಮಾಡ್ತಾರೆ. ಅವರೇ, ಹೀಗೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಗಾಡಿ ಓಡಿಸೋವಾಗ ಈ ಬೇಕೇನಾದ್ರೂ ಅಡ್ಡ ಬಂದ್ಬಿಟ್ರೆ ಒಂದೆರಡು ಕ್ಷಣ ನಿಲ್ಲಿಸಿ ಮುಂದಕ್ಕೆ ಹೋಗಲ್ವಾ? ಇದು ಹಾಗೇನೆ. ಅಮ್ಮವರು ಇಷ್ಟೊಂದು ಆಸೆ ಪಡ್ತಿದ್ದಾರೆ. ನಿಶ್ಚಿತಾರ್ಥದ ದಿನ ಗೊತ್ತು ಮಾಡಿದ್ರೆ ಎಲ್ರಿಗೂ ಸಂತೋಷ ಅಲ್ವಾ? ಶುಭ ಕಾರ್ಯ ನಿಲ್ಸೋದು ಬೇಡ ಅಪ್ಪವ್ರೆ. ಸೂಪರ್ ಕಣಪ್ಪ ಹನುಮಂತು, ನಿನ್ ಬಾಯಲ್ಲಿ ಅಪರೂಪಕ್ಕೊಂದು ಒಳ್ಳೆ ಮಾತು ಬಂತು. ನೀನ್ ಆದಷ್ಟು ಬೇಗ ಹೋಗಿ ಗುರುಗಳನ್ನ ಕರ್ಕೊಂಡ್ ಬರೋದೇ ಒಳ್ಳೇದು ಅಂತ ಅನ್ಸುತ್ತೆ. ನೀವೇನಂತೀರಕ್ಕ? ಹೌದು, ಅಂದ್ಕೊಂಡ್ ಕೆಲ್ಸನ ಆದಷ್ಟು ಬೇಗ ಮಾಡಿ ಮುಗಿಸೋದು ಒಳ್ಳೇದು. ಬೇಕಾದ್ರೆ ಹನುಮಂತ ಜೊತೆ ಬೇರೆ ಯಾರನ್ನಾರು ಕಳ್ಸೋಣ. ಹಾ, ಪ್ರೀತುನ್ ಕಳ್ಸೋಣ. ಗುರುಗಳನ್ನ ಕರ್ಕೊಂಡ್ ಬರೋದಕ್ಕೆ ಪ್ರೀತು ಹೋಗೋದಕ್ಕಿಂತ ನೀವೇ ಹೋಗೋದು ಒಳ್ಳೇದು ಅನ್ಸುತ್ತೆ ರಘು. ಅಲ್ಲ ಕಿಲ, ನನ್ಗೆ ಸ್ವಲ್ಪ ಕಾಲ್ ನೋವಿದೆ. ಭಾವ, ಇದ್ರಲ್ಲಿ ನಡೆಯೋ ಪ್ರಮೇಯ ಏನಿದೆ? ಕಾರಲ್ಲಿ ತಾನೇ ಹೋಗೋದು. ಸರಿ, ಕಾಲ್ ನೋವು ಇದ್ರೂ ಪರವಾಗಿಲ್ಲ, ಹೋಗಿ ಬರ್ತೀನಿ. ಬೇಡ ಬಿಡಿ ರಘು, ನೀವು ರೆಸ್ಟ್ ಮಾಡಿ. ಪ್ರೀತುಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಹಾಗಾಗಿ ಆ ದಿನ ಕಳಿಸೋಣ. ಆದಿತ್ಯ ಹೋಗೋದು ಬೇಡ. ಯಾಕೆ ರಘು? ಆದಿತ್ಯನ್ಗೆ ಇವತ್ತು ಗುರುಗಳು ಬರೋ ವಿಷಯ ಗೊತ್ತಿಲ್ವಲ್ಲ. ಬೆಳಗ್ಗೆ ಅವನು ಹೇಳ್ತಿದ್ದ ಇಂಪಾರ್ಟೆಂಟ್ ಡೆಲಿಗೇಟ್ಸ್ ಜೊತೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೀಟಿಂಗ್ ಇದೆ ಅಂತ. ಅಲ್ವೇನೋ ಆದಿತ್ಯ? ಹೌದು ಮಾ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಹಾ, ನಿನ್ ಕೆಲಸ ನೀನ್ ಮುಗಿಸ್ಕೊ. ನಿನ್ಗೆ ಯಾಕೆ ತೊಂದರೆ ಆಗ್ಬೇಕು? ಪ್ರೀತು ಹೋಗಿ ಬರ್ಲಿ, ಅವನಿಗೂ ಅನುಭವ ಆಗುತ್ತೆ ಅಲ್ವಾ ಅಖಿಲ? ಸರಿ ಪ್ರೀತು, ಹನುಮಂತು ಜೊತೆಗೆ ಗುರುಗಳನ್ನ ಕರ್ಕೊಂಡ್ ಬರೋದಕ್ಕೆ ಹೋಗ್ಬಾಪ್ಪ. ಹಾ ಮಾಮ್.
ಸರಿ, ಹೊರಡಿ ಹಾಗಾದ್ರೆ. ಹನುಮಂತು, ನಿಶ್ಚಿತಾರ್ಥದ ದಿನನ ಗೊತ್ತು ಮಾಡೋದಕ್ಕೆ ಇವತ್ತು ಗುರುಗಳು ಹೇಳಿರೋ ಮುಹೂರ್ತ ಬೆಳಿಗ್ಗೆ 10:30 ಗಂಟೆಯಿಂದ 12 ಗಂಟೆವರೆಗೂ. ಅಷ್ಟ್ರ ಒಳಗೆ ಗುರುಗಳನ್ನ ಕರ್ಕೊಂಡು ಬರ್ಬೇಕು. ಆಗ್ಲಿ ಅಮ್ಮವ್ರೆ. ಚಿಕ್ಕ ಯಜಮಾನ್ರೆ, ನಾನು ಗಾಡಿ ಎಲ್ಲ ಚೆಕ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ, ಬೇಗ ಬನ್ನಿ.